ಸೆಕೆಂಡ್ PUC ವಿದ್ಯಾರ್ಥಿಗಳ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದಕ್ಕೆ ಇವತ್ತಿನಿಂದ ಒಂದು 20 ಡೇಸ್ ಮ್ಯಾಕ್ಸಿಮಮ್ 20 ಡೇಸ್ ಟೈಮ್ ಇರುತ್ತೆ. ಅದರ ನಂತರ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತೆ. ಅಂದ್ರೆ ಈ ವಿಡಿಯೋನ ರೆಕಾರ್ಡ್ ಮಾಡ್ತಿರೋದು ಡಿಸೆಂಬರ್ 23ಕ್ಕೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಮುಂದಿನ ಒಂದು 20 ಡೇಸ್ ಅಲ್ಲಿ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ, ಅಂದ್ರೆ ಏನು ಓದಬೇಕು, ಯಾವ ರೀತಿ ಓದಬೇಕು ಅದನ್ನ ಪ್ಲಾನ್ ಮಾಡಿ ಸ್ಟಡಿಯನ್ನ ಸ್ಟಾರ್ಟ್ ಮಾಡಿ. ಓಕೆ, ಈಗ ಈ ವಿಡಿಯೋನ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ, ಈಗ ತುಂಬಾ ವಿದ್ಯಾರ್ಥಿಗಳು ಪ್ರಿಪರೇಟರಿ ಎಕ್ಸಾಮ್ನ ಬ್ಲೂ ಪ್ರಿಂಟ್ ಏನಿದೆ ಅದಕ್ಕೆ ಸಂಬಂಧಿಸಿದ ಹಾಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್ಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು, ಅವುಗಳಿಗೆ ಉತ್ತರವನ್ನ ತಿಳಿದುಕೊಳ್ತಿದ್ವಿ. ಮೊದಲಾಗಿ ಈಗ ತುಂಬಾ ವಿದ್ಯಾರ್ಥಿಗಳು ಫೈನಲ್ ಎಕ್ಸಾಮ್ಗೆ ಅಂತ ಮತ್ತೆ ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡ್ತಾರಾ ಅಂತ ಕೇಳಿದ್ರು. ಇಲ್ಲ, ಮತ್ತೆ ಬ್ಲೂ ಪ್ರಿಂಟ್ ರಿಲೀಸ್ ಮಾಡಲ್ಲ. ಈಗಾಗಲೇ ಎಲ್ಲ ಸಬ್ಜೆಕ್ಟ್ಗಳ ಅಂದ್ರೆ ಪರ್ ಸಬ್ಜೆಕ್ಟ್ 3 ಬ್ಲೂ ಪ್ರಿಂಟ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಆ 3 ಬ್ಲೂ ಪ್ರಿಂಟ್ಸ್ ಏನಿದೆ ಅದು ಈ ಪ್ರಿಪರೇಟರಿ ಎಕ್ಸಾಮ್ಗೂ ಕೂಡ ಕನ್ಸಿಡರ್ ಆಗುತ್ತೆ. ಹಾಗೆ ಫೈನಲ್ ಎಕ್ಸಾಮ್ ಏನಿದೆ ಮಾರ್ಚ್ ಅಲ್ಲಿ ಆಗುತ್ತೆ, ಆ ಫೈನಲ್ ಎಕ್ಸಾಮ್ಗೂ ಕೂಡ 3 ಬ್ಲೂ ಪ್ರಿಂಟ್ ಕನ್ಸಿಡರ್ ಆಗುತ್ತೆ. ಮತ್ತೆ ಹೊಸದಾಗಿ ಸೆಪರೇಟ್ ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಲ್ಲ. ಓಕೆ, ನಂತರ 3 ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಯಾವುದನ್ನ ಯಾವ ಎಕ್ಸಾಮ್ಗೆ ಕನ್ಸಿಡರ್ ಮಾಡ್ತಾರೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಇದರಲ್ಲಿ ಏನು ಫಸ್ಟ್ ಬ್ಲೂ ಪ್ರಿಂಟ್ ಇಂತಹ ಎಕ್ಸಾಮ್ಗೆ, ಸೆಕೆಂಡ್ ಬ್ಲೂ ಪ್ರಿಂಟ್ ಇಂತಹ ಎಕ್ಸಾಮ್ಗೆ ಅಂತ ಏನೂ ಇಲ್ಲ. 3 ಬ್ಲೂ ಪ್ರಿಂಟ್, ಮೊದಲನೇ ಬೋರ್ಡ್ ಎಕ್ಸಾಮ್, ಎರಡನೇ ಬೋರ್ಡ್ ಎಕ್ಸಾಮ್ ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಕನ್ಸಿಡರ್ ಆಗುತ್ತೆ. ಅದ್ರ ಜೊತೆಗೇನೆ ಈ ಪ್ರಿಪರೇಟರಿ ಎಕ್ಸಾಮ್ಗೂ ಕೂಡ 3 ಬ್ಲೂ ಪ್ರಿಂಟ್ ಕನ್ಸಿಡರ್ ಆಗುತ್ತೆ. ಸೊ ನಿಮಗೆ ಏನು ಐಡಿಯಾ ಸಿಗುತ್ತೆ ಪ್ರಿಪರೇಟರಿ ಎಕ್ಸಾಮ್ ಆದ್ಮೇಲೆ ಅಂತ ಹೇಳಿದ್ರೆ, ಈ ಬ್ಲೂ ಪ್ರಿಂಟ್ ಅನ್ನ ಯಾವ ರೀತಿ ಯೂಸ್ ಮಾಡಬಹುದು ಅನ್ನೋ ಐಡಿಯಾ ಸಿಗುತ್ತೆ. ಆಕ್ಚುಲಿ ಹೇಳೋದು ಅಂತ ಹೇಳಿದ್ರೆ, ನಾನು 1 ಮಂತ್ ಆರ್ 1.5 ಮಂತ್ ಮೊದಲು ಒಂದು ವಿಡಿಯೋನ ರೆಕಾರ್ಡ್ ಮಾಡಿದ್ದೆ. ಈ ಬ್ಲೂ ಪ್ರಿಂಟ್ ಅನ್ನ ಏನು ರಿಲೀಸ್ ಮಾಡಿದ್ದಾರೆ 3 ಬ್ಲೂ ಪ್ರಿಂಟ್, ಅದನ್ನ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೇಗೆ ಯೂಸ್ ಮಾಡ್ಕೋಬಹುದು ಅಂತ ನೀವು ನೋಡಿದ್ರೆ ಅಂದ್ರೆ ನಿಮ್ಗೆ ಐಡಿಯಾ ಇರುತ್ತೆ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತ ಐಡಿಯಾ ಇರುತ್ತೆ. ಇಲ್ಲಿದ್ರೆ ಆ ವಿಡಿಯೋನ ಚೆಕ್ ಮಾಡಿದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ, ಅಂದ್ರೆ ಯಾವ ರೀತಿ ಯೂಸ್ ಮಾಡ್ಕೋಬಹುದು, ಈ 3 ಬ್ಲೂ ಪ್ರಿಂಟ್ ಅನ್ನ ಯೂಸ್ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಹೇಗೆ ನೀಡಬಹುದು ಅನ್ನೋ ಐಡಿಯಾ ಸಿಗುತ್ತೆ. ಆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅದ್ರ ಟಾಪ್ ನೋಡೋದಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಂತರ ಈಗ ಏನು 20 ಡೇಸ್ ಇದೆ ಅಂತ ಹೇಳಿದೆ, ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದಕ್ಕಿಂತ ಮೊದಲು ನಿಮ್ಮ ಮ್ಯಾಕ್ಸಿಮಮ್ ಸಿಲೆಬಸ್ ಅಂದ್ರೆ 100% ಸಿಲೆಬಸ್ ಅಲ್ಲಿ ಅಟ್ ಲೀಸ್ಟ್ ಒಂದು 70 to 80% ಸಿಲೆಬಸ್ ಕಂಪ್ಲೀಟ್ ಆಗಿರಲೇಬೇಕು. ಮಿನಿಮಮ್ ಅಷ್ಟು ಆಗಿರಬೇಕು. ಸಾಧ್ಯ ಆದರೆ 100% ಸಿಲೆಬಸ್ ಕವರ್ ಮಾಡಿ, ಬಟ್ ಮಿನಿಮಮ್ 70 to 80% ಸಿಲೆಬಸ್ ಕವರ್ ಆಗಿರಲೇಬೇಕು. ಈ 20 ಡೇಸ್ ಏನು ಬಾಕಿ ಇದೆ ಪ್ರಿಪರೇಟರಿ ಎಕ್ಸಾಮ್ಗಿಂತ ಮೊದಲು, ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಓಕೆ, ಪ್ರತಿದಿನ ಕೂಡ ಕರೆಕ್ಟ್ ಆಗಿ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿ ಒಳ್ಳೆ ಮಾರ್ಕ್ಸ್ ಅನ್ನ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಪಡೆದುಕೊಳ್ಳಿ. ಪ್ರಿಪರೇಟರಿ ಒಳ್ಳೆ ಮಾರ್ಕ್ಸ್ ಬಂದು ಅಂತ ಹೇಳಿದ್ರೆ ನಿಮಗೆ ಮುಂದೆ ಕಾನ್ಫಿಡೆನ್ಸ್ ಬರುತ್ತೆ, ಅಂದ್ರೆ ನನ್ನ ಫೈನಲ್ ಎಕ್ಸಾಮ್ ಕೂಡ ಚೆನ್ನಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಅದಂತರ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಇದೆ, ಅದಕ್ಕೆ ರಿಲೇಟೆಡ್ ಕೂಡ ಕೆಲವು ಕ್ವಶನ್ಸ್ ಅನ್ನ ಕೇಳಿದ್ರು. ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿರುವಂತಹ ಕ್ವಶನ್ ಈ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಬರಬಹುದಾ ಅಂತ ಕೇಳಿದ್ರು. ಬರಬಹುದು, 1 or 2 ಕ್ವಶನ್ಸ್ ಕೆಲವು ಸಬ್ಜೆಕ್ಟ್ಗಳಲ್ಲಿ ಬರಬಹುದು. ಅಂದ್ರೆ ಬರೋದಿಲ್ಲ ಅಂತ ಹೇಳೋದಕ್ಕೂ ಆಗಲ್ಲ, ಬರುತ್ತೆ ಅಂತ ಹೇಳೋದಕ್ಕೂ ಆಗಲ್ಲ. ಕೆಲವು ಕ್ವಶನ್ಸ್ ಹೆಲ್ಪ್ ಆಗತ್ತೆ ಇಲ್ಲಿ ಈ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ. ಹಾಗಂತ ಕೇವಲ ಮಾಡೆಲ್ ಪೇಪರ್ ಅಷ್ಟೇ ಸಾಲ್ವ್ ಮಾಡ್ಕೊಂಡು ಕುತ್ಕೋಬೇಡಿ. ಹೇಳ್ದಲ್ವಾ ಸಿಲೆಬಸ್ ಕವರ್ ಮಾಡ್ಕೊಳ್ಳಿ ಅಂತ. ಸಿಲೆಬಸ್ ಅನ್ನ ಕವರ್ ಮಾಡ್ಕೊಳ್ಳಿ, ಅದಂತರ ಮಾಡೆಲ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ, ಅವಾಗ ನಿಮ್ಗೆ ಐಡಿಯಾ ಬರುತ್ತೆ. ಇಂತಿಷ್ಟು % ಸಿಲೆಬಸ್ ಅನ್ನ ಕವರ್ ಮಾಡಿದೀನಿ, ಮಾಡೆಲ್ ಪೇಪರ್ ಅಲ್ಲಿ ಇಂತಿಷ್ಟು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಆಗತ್ತೆ ಅಂತ ಹೇಳಿದ್ರೆ ನಾನು ಎಕ್ಸಾಮ್ ಅಲ್ಲಿ ಇಂತಿಷ್ಟು ಸ್ಕೋರ್ ಮಾಡಬಹುದು ಅನ್ನೋ ಐಡಿಯಾ ಸಿಗುತ್ತೆ. ಬಟ್ ಕೇವಲ ಈ ಮಾಡೆಲ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ ಕುತ್ಕೋಬೇಡಿ, ಸಿಲೆಬಸ್ ಅನ್ನ ಕವರ್ ಮಾಡಿ. ಮ್ಯಾಕ್ಸಿಮಮ್ ಸಿಲೆಬಸ್ ಕವರ್ ಆಗಿರಬೇಕು ಮುಂದಿನ 20 ಡೇಸ್ ಅಲ್ಲಿ. ನಂತರ ಯಾರ್ಯಾರು ಈಗಿನ ಪ್ರಿಪರೇಷನ್ ನಡೆಸ್ತೀರಾ ಅವರು ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಎಕ್ಸಾಮ್ ಪ್ರಿಪರೇಷನ್ಗೆ ಸಂಬಂಧ ಬೇರೆ ಯಾವುದಾದ್ರು ವಿಡಿಯೋಸ್ ಬೇಕಿದ್ರೆ ವಿಡಿಯೋದ ಟಾಪಿಕ್ ಅನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಆ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ನಿಮಗೆ ಮುಂದಿನ ದಿನಗಳಲ್ಲಿ ತಲುಪಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.